ಅಲ್ಲ, ಹಂತ ಹಂತವಾಗಿ ಸರ್ಕಾರ ಇದನ್ನ ಪ್ರಯತ್ನ ಪಡ್ತಾ ಇದೆ ಪ್ರತಿಯೊಂದು ರಾ ಮೆಟೀರಿಯಲ್ಸ್ನ ಒದಗಿಸ್ಲಿಕ್ಕೆ. ಯಾಕೆಂದ್ರೆ ಒಂದಕ್ಕೊಂದು ಶಿಫ್ಟ್ ಮಾಡುವಾಗ ಈಗ ನಮಗೆ ಯಾವಾಗ ಡೊಮೆಸ್ಟಿಕ್ ಸಿಲಿಂಡರ್ಸ್ ಪ್ರಾಬ್ಲಮ್ ಆಯಿತು, ಡೊಮೆಸ್ಟಿಕ್ ಸಿಲಿಂಡರ್ಸ್ನ ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ನಾವು ಫಾರ್ಮಾ ಮೇಲೆ ಇದ್ದಂಥ ಒಂದಷ್ಟು ಡೈವರ್ಟ್ ಮಾಡಿ ರಿಸೋರ್ಸಸ್ನ ಈ ಕಡೆಗೆ ಹಾಕೊಂಡಿದ್ದನ್ನು ನೋಡಿದ್ದೀವಿ. ಸೊ ಈ ಥರದ ಒಂದು ಕಾರ್ಯವನ್ನ ಸರ್ಕಾರ ಮಾಡ್ತಾನೆ ಇದೆ. ಸೊ ಅದರ ಜೊತೆಗೆ ಏನು ವಾಟ್ ಬೆಸ್ಟ್ ಇಟ್ ಕ್ಯಾನ್ ಬಿ ಡನ್ ಅನ್ನೋದನ್ನ ಅದು ನೋಡ್ತಾ ಇದೆ. ನೀವು ನೋಡಿದ್ರೆ ಇನ್ನೂ ಮುಂದುವರೆದು ನಾನು ಇನ್ನೂ ಅನೇಕ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದೆ. ಸೊ ಮತ್ತೀಗ ಆಟೋ ವಿಚಾರಕ್ಕೆ ಬಂದಾಗ ಒಂದು ರಾಜ್ಯ ಸರ್ಕಾರಗಳು ಕೂಡ ಈಗ ಸದ್ಯದ ಸ್ಥಿತಿಯಲ್ಲಿ ಅವ್ರಿಗೆ ಅದನ್ನ ಆಲ್ಟರ್ನೇಟಿವ್ ಫ್ಯೂಯಲ್ಗೆ ಹೋಗ್ಲಿಕ್ಕೆ ಅವರೇನೆ ಏನಾದ್ರು ಆ ಒಂದು ಇದನ್ನ ಇವಾಗ ಪೆಟ್ರೋಲ್ನೇ ಯೂಸ್ ಮಾಡುವ ಸ್ವಲ್ಪ ದಿನಗಳ ಮಟ್ಟಿಗೆ ಯೂಸ್ ಮಾಡ್ಲಿಕ್ಕೆ ಏನಾದ್ರು ಆಲ್ಟರ್ನೇಟಿವ್ ಅನ್ನ ಅವರು ಒದಗಿಸ್ಕೊಡ್ಲಿಕ್ಕೆ ಆಗತ್ತಾ ಅವ್ರ ಕಡೆಯಿಂದ ಅಂತ ಯೋಚನೆ ಮಾಡ್ಬೋದು. ಇಲ್ಲಾಂದ್ರೆ ಅದಕ್ಕೊಂದು ಅವರ ಖಾತೆಗಳಿಗೆ ನೇರವಾಗಿ ಒಂದು 2 ಇಲ್ಲ 2.5 ಸಾವಿರ ರೂಪಾಯಿನ ಏನು ಅವ್ರು 2.5 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದನ್ನ ಹಾಕ್ಬೋದು. ಆ ತರದ ಒಂದು ಪ್ರಯತ್ನಗಳನ್ನ ಮಾಡ್ಬೋದು. ಯಾಕಂದ್ರೆ ಅನೇಕ ಇದ್ರದ್ದು ನೀವು ಹೇಳ್ತಿದ್ದಂಗೆ ಹುಬ್ಬಳ್ಳಿಯಲ್ಲಿ ಎಲ್ಲ ಅನೇಕ ಮೈಕ್ರೋ ಇಂಡಸ್ಟ್ರೀಸ್ ಯಾವ್ಯಾವ್ದು ನಮ್ಗೆ ಈ ಆಯಿಲ್ ಅಥವಾ ಗ್ಯಾಸ್ ಮೇಲೆ ಡಿಪೆಂಡೆಂಟ್ ಆಗಿದೆ ಅಥವಾ ಪೆಟ್ರೋಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗಿದೆ, ಇವಕ್ಕೆಲ್ಲವಕ್ಕೂ ಸಮಸ್ಯೆ ಆಗಿದೆ. ಆದ್ರೆ ಮೊದಲು ಜೀವನವನ್ನ ಇದು ಮಾಡ್ಲಿಕ್ಕಾಗಿ ಸರ್ಕಾರ ಮೊದಲು ಇದಕ್ಕೆ ಆದ್ಯತೆ ಕೊಡ್ತಾ ಇದೆ. ಇವಾಗ ನೋಡಿ, ಡೊಮೆಸ್ಟಿಕ್ ಸಿಲಿಂಡರ್ಗೆ ಮೊದಲು ಆದ್ಯತೆ ಕೊಡ್ತಾ ಇದೆ, ಅನಂತರ ನಿಮ್ ಕಮರ್ಷಿಯಲ್ ಸಿಲಿಂಡರ್ಗೆ ಆದ್ಯತೆ ಕೊಡ್ತಾ ಇದೆ. ಸೊ ಈ ತರ ಒಂದೊಂದನ್ನೇ ಸಾಲ್ವ್ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದೀವಿ. ಯುದ್ಧ ಸುದೀರ್ಘವಾಗಿ ಆದ್ರೆ ಈ ಸಮಸ್ಯೆ ಇನ್ನಷ್ಟು ಉಲ್ಬಣಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಒಂದ್ ಕಡೆ ಸಪ್ಲೈ ಸೈಡು ಸಮಸ್ಯೆ ಆಗ್ತಾ ಇದೆ, ಡಿಮಾಂಡು ಒಂದ್ ಕಡೆಯಿಂದ ಜಾಸ್ತಿ ಆಗ್ತಾ ಇದೆ. ನೀವು ಗಮನಿಸಿದ್ರೆ ನಾವು ಪ್ರತಿ ಇದಕ್ಕೆ ಸಿಲಿಂಡರ್ಗೆ ಏನು ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ವಿ, ಅದಕ್ಕಿಂತ ಹೆಚ್ಚು ಬೇಡಿಕೆಯನ್ನ ಈಗ ಅದಕ್ಕೊಂದು ಸರ್ಕಾರ ಅಂಕಿಅಂಶ ಕೂಡ ನಮಗೆ ಸಿಕ್ಕಿದೆ. ನಾವು ಸಾಮಾನ್ಯವಾಗಿ ಪ್ರತಿದಿನ 56 ಲಕ್ಷ ನಾವು ಸಿಲಿಂಡರ್ನ ಬೇಡಿಕೆ ಇರುತ್ತಂತೆ. ಅದು 89 ಲಕ್ಷ ಸಿಲಿಂಡರ್ಗೆ ಇವಾಗ ಬೇಡಿಕೆ ಬಂದಿದೆ ಪ್ರತಿದಿನ. ಆದ್ರೆ 18% ಅದನ್ನ ಪೂರೈಕೆ ಮಾಡಕ್ಕಾಗದೆ ಸರ್ಕಾರ ಓದಾಡ್ತಿದೆ. ಸೊ ಕೊರತೆ ಆಗಿರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ತರದ ಅನೇಕ ಸಮಸ್ಯೆಗಳನ್ನು ಈಗ ನಾವು ಎದುರಿಸ್ತಾ ಇರೋದ್ರಿಂದ ಒಂದಷ್ಟು ತಾಳ್ಮೆ, ಒಂದಷ್ಟು ಸರ್ಕಾರಗಳು ಕೈ ಜೋಡಿಸಿ, ರಾಜ್ಯ ಕೇಂದ್ರ ಸರ್ಕಾರಗಳು ಇವೆರಡೂ ಕೈ ಜೋಡಿಸಿ ಈ ಸಮಸ್ಯೆಗೆ ಪರಿಹಾರ ತಂದ್ಕೋಬೇಕು. ಕೇಶವ್ ಅವರೇ, ಇಂಪೋರ್ಟು ನಮಗೆ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಿದೆ, ಎಕ್ಸ್ಪೋರ್ಟು ಆಗ್ತಾ ಇಲ್ಲ. ಎಕ್ಸ್ಪೋರ್ಟಿಗೆ ಆಲ್ಟರ್ನೇಟಿವ್ ರೂಟ್ ಅನ್ನು ನಾವು ಹುಡ್ಕೊಂಡಿದೀವಿ, ಆದ್ರೂ ಕೂಡ ಕೆಲ ಐಟಮ್ಗಳನ್ನ ಎಕ್ಸ್ಪೋರ್ಟ್ ಅದು ಬಹಳ ದಿನಗಳ ಕಾಲ ಹಿಡಿಯೋದ್ರಿಂದ ಕಷ್ಟ. ಮಾರ್ಕೆಟ್ ಬೇಕಲ್ಲ. ಇವಾಗ ನಾವು ಗಲ್ಫ್ ರಾಷ್ಟ್ರಗಳಿಗೆ ನೀವು ಆಲ್ಟರ್ನೇಟಿವ್ ರೂಟ್ ಹೋಗ್ಲಿಕ್ಕೆ ಈಗ ಸದ್ಯಕ್ಕೆ ಅವಕಾಶವೇ ಇಲ್ಲ. ಸೊ ಅಲ್ಲಿಗೆ ಮಾಡುವಂತ ಎಕ್ಸ್ಪೋರ್ಟ್ ಏನಿದೆ ನಮ್ದು, ಅದು ಖಂಡಿತವಾಗಿ ಹೊಡೆತ ಬಿದ್ದೇ ಬೀಳುತ್ತೆ. ಮತ್ತೆ ಇನ್ನ ಬೇರೆಯ ರೂಟ್ ಹೋಗೋದನ್ನ ಅದನ್ನು ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನಾವು ಏನು ಬೆರೈನ್ ಇನ್ಶೂರೆನ್ಸ್ ಹೆಚ್ಚಾಗಿರೋದಕ್ಕೆ ಅದಕ್ಕೇನಾದ್ರೂ ನಾವು ಯೋಚನೆ ಮಾಡ್ತಾ ಇದೀವಿ. ಮತ್ತೆ ಏನು ಲಾಂಗ್ ರೂಟ್ಸ್ ಹೋಗೋದಕ್ಕೆ ಏನಾದ್ರೂ ಅವ್ರಿಗೆ ಪರ್ಯಾಯ ಇದನ್ನ ಏನಾದ್ರೂ ಸೊಲ್ಯೂಷನ್ ಕೊಡ್ಲಿಕ್ಕೆ, ಅಂದ್ರೆ ಒಂದಷ್ಟು ಕಾಂಪನ್ಸೇಷನ್ ರೀತಿಯಲ್ಲಿ ಅಥವಾ ಕಸ್ಟಮ್ ಡ್ಯೂಟಿ ಒಂದಷ್ಟು ಕಾಂಪನ್ಸೇಷನ್ ರೀತಿಯಲ್ಲಿ ಅಥವಾ ಕಸ್ಟಮ್ ಡ್ಯೂಟಿಯಲ್ಲಿ ಇನ್ನಷ್ಟು ರಿಡಕ್ಷನ್ ಮಾಡುವಂತ ವ್ಯವಸ್ಥೆಯನ್ನ ಮಾಡುವ ಯೋಚನೆಯನ್ನು ಕೂಡ ಕೇಂದ್ರ ಸರ್ಕಾರ ಇವಾಗ ಮಾಡ್ತಾ ಇದೆ. ಆದ್ರೆ ಏನಂದ್ರೆ ಒಂದಷ್ಟು ಇವಾಗ ಆಟೋ ಡ್ರೈವರ್ ಸಮಸ್ಯೆ ಇರ್ಬೋದು, ಹೋಟೆಲ್ ಮಾಲೀಕರ ಸಮಸ್ಯೆ ಇರ್ಬೋದು, ಇಲ್ಲ ಮೈಕ್ರೋ ಇಂಡಸ್ಟ್ರೀಸಿನ ಸಮಸ್ಯೆ ಇರ್ಬೋದು, ಈ ಸಮಸ್ಯೆಗಳು ಇರುತ್ತೆ. ಇದು ಇಮಿಡಿಯೇಟ್ ಆಗಿ ಸಾಲ್ವ್ ಆಗಲ್ಲ. ಇದು ಇನ್ನಷ್ಟು ದಿನಗಳ ಕಾಲ, ಯಾಕಂದ್ರೆ ಯುದ್ಧ ಸುದೀರ್ಘವಾದಷ್ಟು ಈ ಸಮಸ್ಯೆಗಳು ದೀರ್ಘವಾಗುತ್ತೆ. ಮುಂದೆ ನಾವು ಯೋಚನೆ ಮಾಡ್ಬೇಕು ಏನಂದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಯಾವ ರೀತಿಯಲ್ಲಿ ಇವಾಗಿಂದನೇ ಯೋಚನೆ ಮಾಡ್ಬೇಕು ಅಂತ ಸರ್ಕಾರಗಳೀಗ ಯೋಚನೆ ಮಾಡಿ ಮುಂದೆ ಇದು ಉಲ್ಬಣಿಸ್ದಂಗೆ ಅವರಿಗೆ ಸಮಸ್ಯೆಗಳು ಹೆಚ್ಚು ಆಗದ ಹಾಗೆ ಯಾವ ರೀತಿಯಲ್ಲಿ ಮಾಡ್ಬೇಕು ಅನ್ನೋದನ್ನ ನೋಡ್ಲಿ ಅನ್ನೋದು ನನ್ನ ಆಶಯ. ದುರದೃಷ್ಟವಶಾತ್ ಬಟ್ ಏನು ಅಂದ್ರೆ ಭಾರತದ ಕೈಯಲ್ಲಿ ಇಲ್ಲ ಅನ್ನುವಂಥದ್ದು ಸತ್ಯ. ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈಗ ನಾವು ಮಿಡ್ಲ್ ಈಸ್ಟ್ ಮೇಲೆ ಏನು 17% ನಮ್ದು ಎಕ್ಸ್ಪೋರ್ಟ್ ಡಿಪೆಂಡ್ ಆಗಿತ್ತು, 55% ನಮ್ದು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ, 38% ನಮ್ಮ ರೆಮಿಟೆನ್ಸಸ್ ಅಲ್ಲಿಂದ ಬರುತ್ತೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಏನಾಗಿದೆ, ಒಂದು ಕಡೆ ಸಪ್ಲೈ ಡ್ರಿವನ್ ಪ್ರಾಬ್ಲಮ್ಸ್, ಇನ್ನೊಂದು ಕಡೆ ಡಿಮ್ಯಾಂಡ್ ಡ್ರಿವನ್ ಪ್ರಾಬ್ಲಮ್ಸ್, ಎರಡೂ ಒಟ್ಟಿಗೆ ಆದಾಗ ಆರ್ಥಿಕತೆಯಲ್ಲಿ ಈ ರೀತಿಯಲ್ಲಿ ಆಗುತ್ತೆ. ಒಂದು ನಮ್ಗೆ ಬೇಕಾದಷ್ಟು ಸಪ್ಲೈ ಸಿಗದೇ ಇದ್ದಾಗ ಸಹಜವಾಗಿ ಈಗ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಹೇಳ್ತಿದ್ರು, ಆ ತರದ ಸಮಸ್ಯೆಗಳು ಸಹಜವಾಗಿ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಜನಸಾಮಾನ್ಯರನ್ನ ಕೇಳಿ, ಅಲ್ಲಿಯೂ ಸಮಸ್ಯೆಗಳು ನಿಮ್ಗೆ ಒಂದೊಂದೇ ಕ್ರಾಪ್ ಅಪ್ ಆಗ್ತಾ ಇರೋದನ್ನ ಕಾಣಿಸ್ಕೊಳ್ತಾ ಇದೀವಿ. ಈಗ ಕೇಂದ್ರ ಸರ್ಕಾರ ಕೂಡ ಏನೋ ಈಗ ಮೊದಲು ನಾವು ಕೇವಲ ಒಂದು 6-7 ಡೆಸ್ಟಿನೇಷನ್ ಇಂದ ತಗೊಳ್ತಾ ಇದ್ವಿ, ಈಗ 41 ಡೆಸ್ಟಿನೇಷನ್ ಗಳಿಂದ ನಾವು ಗ್ಯಾಸ್ನ, ಪೆಟ್ರೋಲ್, ಡೀಸೆಲ್ನ ತರಿಸ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದೆ. ಸೊ ಏನಂದ್ರೆ ಒಂದಷ್ಟು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಈ ಯುದ್ಧ ಇಷ್ಟೊಂದು ಸುದೀರ್ಘ ಕಾಲಕ್ಕೆ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ, ಈವನ್ ಅಮೆರಿಕ ಎಕ್ಸ್ಪೆಕ್ಟ್ ಮಾಡಿಲ್ಲ. ಈಗ ಅಂತ ಸ್ಥಿತಿಯಲ್ಲಿ ಏನಾಗುತ್ತೆ, ಸ್ವಲ್ಪ ದಿನಗಳ ಕಾಲ ಈ ಸಪ್ಲೈ ಚೈನ್ ಎಲ್ಲಿವರೆಗೂ ಸರಿ ಹೋಗಲ್ಲ ಅಲ್ಲಿವರೆಗೂ ಒಂದಷ್ಟು ದಿನ ಈ ಸಂಕಷ್ಟಗಳು ಇರೋದೇನೆ.
ಆದ್ರೆ ಸರ್ಕಾರಗಳು ಈ ಟೈಮಲ್ಲಿ ಒಂದು ಸ್ವಲ್ಪ ಎಂಟರ್ ಆಗಿ ಏನನ್ನ ಒಳ್ಳೇದ್ ಮಾಡಬಹುದು ಜನಕ್ಕೆ ಅನ್ನೋದನ್ನ ಯೋಚನೆ ಮಾಡ್ಬೇಕು ಅನ್ಸುತ್ತೆ. ಈಗ ಕೇಶವ್ ಅವರೇ ಗೊತ್ತಾಗ್ತಿಲ್ಲ ಅಂತ. ಸೆಕ್ಟರ್ಸ್ ಅಲ್ಲ ಕರೆಕ್ಟ್ ಇದೆ, ಬಟ್ ಏನು ಅಂದ್ರೆ ಆಲ್ಟರ್ನೇಟಿವ್ ಇಮಿಡಿಯೇಟ್ ಆಗಿ ಮಾಡೋದು. ಈಗ ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ರು, ಆಲ್ಟರ್ನೇಟಿವ್ ಮಾಡ್ಬೇಕಂದ್ರೆ ನನ್ಗೊಂದು 2,500 ಆಗತ್ತೆ, ಆದ್ಮೇಲೆ ಅಲ್ಲೇನ್ ಚೇಂಜಸ್ ಆಗುತ್ತೋ ನನಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳಿದ್ರು. ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಒಂದು ಇದಕ್ಕೆ ಸೊಲ್ಯೂಷನ್ ಬೇಕು ಅಂದ್ರೆ ಕಷ್ಟ ಆಗತ್ತೆ. ಸೊ ಹಂಗಾಗಿನೇ ಇವಾಗ ನೋಡಿ, ನಾನ್ ನಿಮ್ಗೆ ಗಮನಕ್ಕೆ ತರಬೇಕು, ಕೇಂದ್ರ ಸರ್ಕಾರ ನಿನ್ನೆ 40 ಪೆಟ್ರೋ ಪ್ರಾಡಕ್ಟ್ಸ್ ಮೇಲೆ ಬೆಲೆಗಳನ್ನ, ಕಸ್ಟಮ್ ಡ್ಯೂಟಿಯನ್ನ 3 ತಿಂಗಳವರೆಗೂ ತೆಗೆದು ಹಾಕಿದ್ದಾರೆ. ಸೊ ಈ ತರದ ಕ್ರಮಗಳನ್ನ ಬಹುಶಃ ರಾಜ್ಯ ಸರ್ಕಾರಗಳನ್ನು ಏನಾದ್ರೂ ಮಾಡಿ, ಈ ಕೇಂದ್ರ ಸರ್ಕಾರ ಹಂಚುವುದನ್ನ ಪ್ರತಿ ಜಿಲ್ಲೆಗೆ ಇಷ್ಟು ಅಂತ ಹಂಚುವಂಥದ್ದು, ಅಥವಾ ಇಲ್ಲಿ ಈ ಬಂಕಲ್ಲಿ ಇಷ್ಟು ಇದೆ ಅನ್ನೋದನ್ನ ಗಮನಕ್ಕೆ ತರುವಂತೆ ಡಿಸ್ಪ್ಲೇ ಮಾಡೋದು. ಯಾಕಂದ್ರೆ ಕಾಳಸಂತೆಯಲ್ಲಿ ಯಾವುದೇ ರೀತಿಲಿ ಇವು ಯಾವ್ದು ಸಿಗದ ಹಾಗೆ ನೋಡ್ಕೊಳ್ಳುವಂಥದ್ದು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದನ್ನ ಮಾಡ್ಬೋದು ಅಂತ ಕಾಣುತ್ತೆ. ಈಗ ನೋಡಿ, ಪೆಟ್ರೋಕೆಮಿಕಲ್ ಫೀಡ್ ಸ್ಟಾಕ್ ಇರ್ಬೋದು, ಇಲ್ಲ ಪ್ಲಾಸ್ಟಿಕ್ ಪ್ಯಾಕೇಜಿಂಗು, ಟೆಕ್ಸ್ಟೈಲ್ಸು, ಇವನ್ ಮಾತ್ರೆಗಳು, ಫಾರ್ಮಾಸ್ಯೂಟಿಕಲ್ಸ್, ಕೆಮಿಕಲ್ಸ್, ಈ ತರ ಮತ್ತೆ ಆಟೋಮೇಟಿವ್ ಕಾಂಪೋನೆಂಟ್ಸ್, ಇವಕ್ಕೆಲ್ಲವೂ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಸ್ ಅಲ್ಲಿ ಇದಾವೆ, ಅವಕ್ಕೆಲ್ಲವೂ ಈ ಕಸ್ಟಮ್ ಡ್ಯೂಟಿನ ಕಡಿಮೆ ಮಾಡಿದ್ದಾರೆ. ಆ ತರನೇ ಎಲ್ಲ ಇವನ್ ರಾಜ್ಯ ಸರ್ಕಾರನು ಒಂದು ಕೈ ಜೋಡಿಸಿ ಇದರಲ್ಲಿ ಏನು ವಾಟ್ ಬೆಸ್ಟ್ ದೇ ಕ್ಯಾನ್ ಡು ಅನ್ನೋದನ್ನ ಅವರು ಯೋಚನೆ ಮಾಡ್ಬೇಕು ಅಂತ ನನ್ಗನ್ಸುತ್ತೆ. ಕೇಶವ್ ಅವರೇ ಹಾಗೆ ರೀ, ನಾನು ಮಾತಾಡಿಸ್ತೀನಿ. ನಾನು ಇರೋದನ್ನ ಆದ್ರೆ ಓವರ್ ಆಲ್ ಸ್ಟಾಕ್ ಇದೆ ಅಂದ್ರೆ ನಾವು ಹೆದರ್ಬಾರ್ದು ಜನ ಅನ್ನೋ ಕಾರಣಕ್ಕಾಗಿ ಸರ್ಕಾರಗಳು ಆ ತರ ಹೇಳ್ತಾ ಇರತ್ತೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಒಂದೇ ಸರಿ ನಿಮ್ಗೆ ಪೂರ್ತಿ ಕ್ರೈಸಿಸ್ ಇದೆ ಅಂತ ಅಂದ್ಬಿಟ್ರೆ ಯಾರಾದ್ರೂ ಆತಂಕಕ್ಕೆ ಒಳಗಾಗ್ತಾರೆ ಅನ್ನೋ ಕಾರಣಕ್ಕಾಗಿ. ಬಟ್ ಒಂದಷ್ಟು ಈ ಯುದ್ಧದ ಕಾರಣಕ್ಕಾಗಿ ಇಷ್ಟು ಸಪ್ಲೈ ಕಡಿತ ಆಗಿದೆ ಅಂತ ಹೇಳಿದ್ರೆ ಆಗ ನೀವ್ ಹೇಳುವ ರೀತಿಯಲ್ಲಿ ಅದು ಸರಿ ಹೋಗುತ್ತೆ. ಯಾಕಂದ್ರೆ ಯುದ್ಧದ ಕಾರಣಕ್ಕಾಗಿ ನಮ್ಮಲ್ಲಿ ಈಗ ಎಲ್ರಿಗೂ ಗೊತ್ತಿದೆ, ಹಡಗು ಮುಂಚೆ ಪ್ರತಿ ವಾರ ಬರ್ತಿತ್ತು, ಈಗ ನಮ್ಗೆ ಇಷ್ಟು ದಿನದ ಇದ್ರಲ್ಲಿ ನಮ್ಗೆ 6 ಬಂದಿದೆ, 6-7 ಬಂದಿದೆ ಅಲ್ಲಿಂದ. ಇನ್ ಮಿಕ್ಕಿದೆಲ್ಲ ನಮ್ಗೆ ಆಲ್ಟರ್ನೇಟಿವ್ ರೂಟ್ಸ್ ಇಂದಾನೆ ಬಂದಿರೋದು, ಗಲ್ಫ್ ಕಡೆಯಿಂದ ಬಂದದ್ದು ಬರೀ 6 ಅಂತ ಹೇಳ್ತಾರೆ. ಸೊ ಈ ತರದ ಸಮಸ್ಯೆಗಳು ಇರೋದ್ರಿಂದ ಅದನ್ನ ಒಂದಷ್ಟು ಒಪ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಹೇಳ್ಬೇಕು, ಯಾಕಂದ್ರೆ ಈಗ ಸಪ್ಲೈ ಚೈನ್ ಡಿಸ್ರಪ್ಷನ್ ಇರೋದ್ರಿಂದ ಈ ಸಮಸ್ಯೆಗಳಿದೆ, ಇದನ್ನ ಈ ತರ ನಾವು ಸಾಲ್ವ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದೀವಿ ಅಂತ ಜನರಿಂದನೂ ಸೊಲ್ಯೂಷನ್ಸ್. ಈಗ ಆಟೋ ಮಾಲೀಕ ಸಂಘದ ಅಧ್ಯಕ್ಷರು ನಿಮ್ಮ ಸಲಹೆನ ಒಪ್ಕೋತಾ ಇದ್ರು, ಅವರು ಆಲ್ಟರ್ನೇಟಿವ್ ಡೇಸ್ಗೆ ನಾನು ಮಾಡಿದ್ರೆ ನಮ್ಗೆ ಒಮ್ಮತ ಇದೆ ಅಂತ. ಆ ತರದ ಒಂದು ಸೊಲ್ಯೂಷನ್ಸ್ ನ ಅವರಿಂದನೇ ಕೇಳ್ಬೋದು. ನನ್ನ ಪ್ರಕಾರ ಯಾರು ಫೀಲ್ಡ್ ಅಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ವೇರ್ ಇಟ್ ಪಿಂಚಸ್ ಅಂತ. ಅವ್ರನ್ನೇ ಇದನ್ನ ಯಾವ ರೀತಿಲಿ ಸಾಲ್ವ್ ಮಾಡ್ಕೊಡ್ಬೋದು ನಾವು ಸದ್ಯಕ್ಕೆ. ಯಾಕಂದ್ರೆ ಇಷ್ಟು ಸ್ಟಾಕ್ ಇದೆ, ಇದಿಷ್ಟು ದಿನಕ್ಕೆ ಆಗತ್ತೆ, ಇದನ್ನ ನಾವು ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗತ್ತೆ ಅಂತ ಕೇಳಿದ್ರೆ ಬಹುಶಃ ಅವರೆಲ್ಲರೂ ಅವ್ರವ್ರ ಸೊಲ್ಯೂಷನ್ಸ್ ಅನ್ನ ಕೊಡ್ತಾರೆ. ಆಗ ಒಂದು ಇನ್ನೊಂದೇನಂದ್ರೆ, ಒಂದು ಆಲ್ಟರ್ನೇಟಿವ್ ಆಗುನು ಅವ್ರಿಗೊಂದು 2,000 3,000 ಪರ್ ಮಂತ್ ಆದ್ರೂ ನಾವು ಇವಾಗ ಸದ್ಯದ ಸ್ಥಿತಿಯಲ್ಲಿ ಕೊಡ್ಬೇಕು. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಾವು ಹೇಗೆ ಎಲ್ಲರಿಗೂ ಎಲ್ಲರಿಗೂ ಕೊಟ್ವಿ ಅಲ್ವಾ, 6,000 rupees ಕ್ಯಾಬ್ ಮಾಲೀಕರಿಗೆ ರಾಜ್ಯ ಸರ್ಕಾರ ಕೊಡೋಕ್ ಟ್ರೈ ಮಾಡ್ತು. ಆತರ ಇವಾಗ್ಲೂ ಈ ತರ ಸಂಕಷ್ಟಕ್ಕೊಳಗಾದ ಎಲ್ಲ ಸೆಕ್ಟರ್ಸ್ಗೆ ಒಂದಷ್ಟು, ಯಾಕಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಅವ್ರ ಏನ್ ಲಾಸ್ ಇರುತ್ತೆ ಅದ್ರ 50% ಆದ್ರೂ ತುಂಬಿಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಅವ್ರ ಜೀವನ ಮಟ್ಟ ಕೂಡ ಸುಧಾರಿಸುತ್ತೆ. ಇಲ್ಲಾಂದ್ರೆ ಥ್ಯಾಂಕ್ ಯು ಕೇಶವ್ ಅವರೇ. ರಘುಸ್ವಾಮಿ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ